ಬೆಳಗಾವಿಯ ಗೋಕಾಕ್ ಜಲಪಾತಕ್ಕೆ ಹೈಟೆಕ್ ಸ್ಪರ್ಶ ನೀಡಲಾಗ್ತಾ ಇದೆ. ದೇಶ ವಿದೇಶಿ ಪ್ರವಾಸಿಗರನ್ನು ಸೆಳೆಯಲಿಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಅಂತಾರಾಷ್ಟ್ರೀಯ ಪ್ರವಾಸ ತಾಣವನ್ನಾಗಿಸಲಿಕ್ಕೆ ಈ ಯೋಜನೆ ರೂಪಿಸಲಾಗ್ತಾ ಇದೆ. 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೇಬಲ್ ಕಾರ್ ಯೋಜನೆಯನ್ನು ರೂಪಿಸಲಾಗ್ತಾ ಇದೆ. ಕೇಬಲ್ ಕಾರ್ ಯೋಜನೆ ಅನುಷ್ಠಾನಕ್ಕೆ ತಂದರೆ ಬಹಳ ದೊಡ್ಡ ಉದ್ಯಮವಾಗಿ ಪ್ರವಾಸ ತಾಣವಾಗಿ ಬೆಳೆಯುತ್ತೆ. ಈ ಅನುಷ್ಠಾನಕ್ಕೆ ಸರ್ವೆ ಕಾರ್ಯ ಆರಂಭ ಆಗಿದೆ. ಈಗ ಪ್ರವಾಸೋದ್ಯಮ ಇಲಾಖೆಯಿಂದ ಜಲಪಾತದ ಬಳಿ ಸರ್ವೆ ನಡೆಸಲಾಗ್ತಾ ಇದೆ. ಯೋಜನೆ ಬಗ್ಗೆ ಈಗಾಗಲೇ 2 ಬಾರಿ ಸಭೆಯನ್ನು ನಡೆಸಲಾಗಿದೆ. ಎಚ್.ಕೆ. ಪಾಟೀಲ್, ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ. ಬೆಳಗಾವಿಯ ಗೋಕಾಕ್ ಜಲಪಾತಕ್ಕೆ ಹೈಟೆಕ್ ಸ್ಪರ್ಶ ನೀಡಲಾಗ್ತಾ ಇದೆ. ದೇಶ ವಿದೇಶಿ ಪ್ರವಾಸಿಗರನ್ನು ಸೆಳೆಯಲಿಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಅಂತಾರಾಷ್ಟ್ರೀಯ ಪ್ರವಾಸ ತಾಣವನ್ನಾಗಿಸಲಿಕ್ಕೆ ಈ ಯೋಜನೆ ರೂಪಿಸಲಾಗ್ತಾ ಇದೆ. 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೇಬಲ್ ಕಾರ್ ಯೋಜನೆಯನ್ನು ರೂಪಿಸಲಾಗ್ತಾ ಇದೆ. ಕೇಬಲ್ ಕಾರ್ ಯೋಜನೆ ಅನುಷ್ಠಾನಕ್ಕೆ ತಂದರೆ ಬಹಳ ದೊಡ್ಡ ಉದ್ಯಮವಾಗಿ ಪ್ರವಾಸ ತಾಣವಾಗಿ ಬೆಳೆಯುತ್ತೆ. ಈ ಅನುಷ್ಠಾನಕ್ಕೆ ಸರ್ವೆ ಕಾರ್ಯ ಆರಂಭ ಆಗಿದೆ. ಈಗ ಪ್ರವಾಸೋದ್ಯಮ ಇಲಾಖೆಯಿಂದ ಜಲಪಾತದ ಬಳಿ ಸರ್ವೆ ನಡೆಸಲಾಗ್ತಾ ಇದೆ. ಯೋಜನೆ ಬಗ್ಗೆ ಈಗಾಗಲೇ 2 ಬಾರಿ ಸಭೆಯನ್ನು ನಡೆಸಲಾಗಿದೆ. ಎಚ್.ಕೆ. ಪಾಟೀಲ್, ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ.